ದಿಶಾನ ಅಬ್ಸರ್ವ್ ಮಾಡ್ತಾ ಇದ್ದ ಯಾರೋ ಸ್ಟಾಫ್ ಅವಳ ಕಡೆ ನಡ್ಕೊಂಡು ಹೋಗಿ, ಎಕ್ಸ್ಕ್ಯೂಸ್ ಮಿ ಮೇಡಮ್, ನಿಮ್ಗೆ ಎಲ್ಲೇನಾದ್ರೂ ಕೆಲಸ ಇದೆಯಾ? ಅಂದ್ಹಾಗೆ ಈಗ ಯಾವ ರಶ್ ಕೂಡ ಇಲ್ಲ, ನೀವ್ ಹೋಗಿ ನಿಮ್ ಕೆಲ್ಸನ ಬೇಗ ಮುಗಿಸ್ಕೋಬಹುದು ಅಂತ ಹೇಳಿದ್ರು. ದಿಶಾ ಅವರು ಕನ್ಸನ್ ತೋರ್ಸಿದ್ದಕ್ಕೆ ಸ್ಮೈಲ್ ಮಾಡ್ತಾ, ಥ್ಯಾಂಕ್ ಯು ವೆರಿ ಮಚ್ ಸರ್, ಆದ್ರೆ ನಾನ್ ಇನ್ನೊಬ್ರಿಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ನಾವಿಬ್ರು ಇದನ್ನ ಒಟ್ಟಿಗೆ ಡೀಲ್ ಮಾಡ್ಬೇಕು ಆಕ್ಚುಲಿ ಅಂತ ಹೇಳಿದ್ಲು. ಓ ಹೌದಾ, ಹಾಗಾದ್ರೆ ನೀವು ನಿಮ್ ಬಾಯ್ ಫ್ರೆಂಡ್ಗೆ ವೇಟ್ ಮಾಡ್ತಾ ಇದ್ದೀರಾ ಅಂತ ಅನ್ಕೋತೀನಿ ನಾನು. ಇವತ್ತಿನ ದಿನ ತುಂಬಾ ಚೆನ್ನಾಗಿದೆ, ತುಂಬಾ ಮದ್ವೆಗಳಿವೆ ಇವತ್ತು, ಸೊ ನೀವು ಒಳ್ಳೆ ಜೀವನ ನಡೆಸ್ಬೋದು ಅಂತ ಹೇಳಿದ್ರು. ದಿಶಾ ಅವರ ಮಾತು ಕೇಳಿ ಮತ್ತೆ ಸ್ಮೈಲ್ ಮಾಡಿ ಇನ್ನು ಪೊಲೈಟ್ ಆಗಿ ಮಾತಾಡ್ತಾ, ಇಲ್ಲ ಸರ್, ನಾನು ಆಕ್ಚುಲಿ ಡಿವೋರ್ಸ್ ತಗೊಳ್ಳೋದಕ್ಕೆ ಇಲ್ಲಿ ಬಂದಿರೋದು ಅಂತ ಅಂದ್ಲು. ಆ ವ್ಯಕ್ತಿ ಒಂಥರ ಶಾಕ್ ಅಲ್ಲಿ ನೋಡ್ತಾ, ಹೌದಾ, ಆದ್ರೆ ನೀವು ತುಂಬಾ ಯಂಗ್ ಆಗಿದ್ದೀರಾ, ತುಂಬಾ ಚೆನ್ನಾಗಿದ್ದೀರಾ. ಗಂಡ ಹೆಂಡತಿ ಮಧ್ಯ ಆಗಾಗ ಜಗಳ ಆಗೋದು ಈ ಜನರೇಷನ್ ನಲ್ಲಿ ತುಂಬಾ ಕಾಮನ್. ಹೀಗಿರುವಾಗ ನೀವ್ ಡಿವೋರ್ಸ್ ತಗೊಳ್ಳೋದು ಡಿಸಿಷನ್ ಬಗ್ಗೆ ಇನ್ನೊಂದ್ಸಲ ಯೋಚನೆ ಮಾಡ್ಬೇಕು ಅನ್ನೋದು ನನ್ನ ಅಡ್ವೈಸ್ ಅಂತ ಹೇಳಿದ್ರು. ದಿಶಾಗೆ ಅವರ ಮಾತನ್ನ ಕೇಳಿ ಇರಿಟೇಟ್ ಆಯ್ತು. ಆದ್ರೂ ಕಾಮ್ ಆಗಿ, ನಿಮ್ ಕಾಳಜಿ ನನಗೆ ಅರ್ಥ ಆಗುತ್ತೆ ಸರ್, ಬಟ್ ನಂಗೆ ಈ ಆಪ್ಷನ್ ವರ್ಕ್ ಆಗಲ್ಲ ಅನ್ಸುತ್ತೆ. ನನ್ ಮುಂದೆ ಡಿವೋರ್ಸ್ ಬಿಟ್ರೆ ಬೇರೆ ಯಾವ ಆಪ್ಷನ್ ಇಲ್ಲ ಅಂತ ಹೇಳಿದ್ಲು. ದಿಶಾ ಇಷ್ಟೊಂದು ಫರ್ಮ್ ಆಗಿರೋದನ್ನ ನೋಡಿ ಆ ಸ್ಟಾಫ್ ಇನ್ನೂ ಅವಳಿಗೆ ಅಡ್ವೈಸ್ ಮಾಡದೇ ಇರೋದು ಬೆಟರ್ ಅಂತ ಅನ್ಕೊಂಡು ಸುಮ್ಮನಾದ್ರು. ಅವಳ ಮನ್ಸನ್ನ ಬದಲಾಯಿಸೋ ಪ್ರಯತ್ನ ಮಾಡದೇ ಇರೋದೇ ಬೆಟರ್ ಅಂತ ಅವ್ರಿಗನ್ನಿಸ್ತು. ಅವ್ರು ಸುಮ್ನೆ ಮನ್ಸಲ್ಲೇ ಇತ್ತೀಚೆಗೆ ಡಿವೋರ್ಸ್ ರೇಟ್ ತುಂಬಾನೇ ಜಾಸ್ತಿ ಆಗ್ತಿದೆ ಅಂತ ಬೈಕೊಳ್ತಾ ಅಲ್ಲಿಂದ ಬೇರೆ ಕಡೆ ಹೋದ್ರು. ಅದ್ರ ಜೊತೆಗೆ ಈ ಯಂಗ್ ಜನರೇಷನ್ ಮದ್ವೆ ಆಗೋದು ಕೂಡ ಕಡಿಮೆ ಆಗಿತ್ತು. ಅದು ಅಲ್ಲದೆ ಇವತ್ತಿನ ದಿನ ತುಂಬಾ ಒಳ್ಳೇದಿದ್ರು ಯಂಗ್ ಕಪಲ್ಸ್ ಮದ್ವೆಗಿಂತ ಜಾಸ್ತಿ ಡಿವೋರ್ಸ್ ತಗೊಳ್ಳೋ ಹಾಗೆ ಕಾಣ್ತಿದ್ರು. ದಿಶಾ ಸೈಲೆಂಟ್ ಆಗಿ ಅವರ ಮಾತನ್ನ ಕೇಳಿಸ್ಕೊಂಡ್ಲು. ಆದ್ರೆ ಅವಳು ನೋಡಿರೋ ರೀತಿಗೆ ಮ್ಯಾರೇಜ್ ರೇಟ್ ಇತ್ತೀಚಿನ ದಿನಗಳಲ್ಲಿ ಕಮ್ಮಿ ಆಗ್ತಾ ಇರೋದಕ್ಕೆ ಖಂಡಿತ ಕಾರಣಗಳಿದ್ವು. ಅದು ಎಲ್ರ ಮುಖದಲ್ಲೂ ಎದ್ದು ಕಾಣ್ತಿತ್ತು. ಗಂಡಸರಿಗೆ ಅವರ ಟೆಂಪ್ಟೇಷನ್ ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಾ ಇರ್ಲಿಲ್ಲ. ಸಾಕಷ್ಟು ಹೆಣ್ಮಕ್ಳು ಇದನ್ನೇ ಅಡ್ವಾಂಟೇಜ್ ಆಗಿ ತಗೋತಾ ಇದ್ರು. ಅವ್ರನ್ನ ಸೆಡ್ಯೂಸ್ ಮಾಡಿ ಅವರಿಂದ ಹಣ ಕಿತ್ಕೋತಾ ಇದ್ರು. ಇಂಥ ರಿಲೇಶನ್ಶಿಪ್ ಅಲ್ಲಿ ಪ್ರೀತಿ ಅನ್ನೋದು ಖಂಡಿತ ಇರ್ತಿರ್ಲಿಲ್ಲ. ಇಂಥ ಮದ್ವೆಗಳಲ್ಲಿ ಗಂಡ ಹೆಂಡತಿ ಇಬ್ರು ಖುಷಿ ಇಲ್ಲದೆ ಒದ್ದಾಡ್ತಾ ಇರ್ತಿದ್ರು. ಒಂದ್ ವೇಳೆ ಈಗ ದಿಶಾಗೆ ಏನಾದ್ರೂ ಸರಿಯಾದ ವ್ಯಕ್ತಿ ಸಿಗದೆ ಹೋಗಿದ್ದಿದ್ರೆ ಅವಳು ಇನ್ನಷ್ಟು ಕಷ್ಟ ಪಡ್ತಾ ಇರ್ಬೇಕಾಗಿತ್ತು. ಆ ಟೈಮಿಗೆ ಸರಿಯಾಗಿ ಅವಿನಾಶ್ ಫ್ಯಾಮಿಲಿ ಕೋರ್ಟ್ಗೆ ನುಗ್ಗೋ ತರ ಬಂದಿದ್ದ. ಹೋ, ನೀನ್ ಫೈನಲಿ ರೀಚ್ ಆದ್ಯಾ ಅಂತ ದಿಶಾ ಅವಳು ಕೂತಿದ್ದ ಸೀಟಿಂದ ಎದ್ ನಿಂತು ಸ್ಮೈಲ್ ಮಾಡಿದ್ಲು. ಓಕೆ, ಲೆಟ್ಸ್ ಗೋ. ನಾವ್ ಒಂದ್ಸಲ ಈ ಡಿವೋರ್ಸ್ ನ ಸೆಟಲ್ ಮಾಡ್ಕೊಂಡ್ರೆ ಆಮೇಲೆ ನಮ್ ದಾರಿ ನಾವ್ ನೋಡ್ಕೋಬಹುದು ಅಂತ ದಿಶಾ ಹೇಳಿದ್ಲು. ಆದ್ರೆ ಅವಿನಾಶ್ ಅವಳು ಎಕ್ಸ್ಪೆಕ್ಟ್ ಮಾಡದೇ ಇರೋ ತರ ಬಿಹೇವ್ ಮಾಡ್ತಾ ತಕ್ಷಣ ಅವಳ ಕೈಯನ್ನ ಬಿಗಿಯಾಗಿ ಹಿಡ್ಕೊಂಡು ಅವಳನ್ನ ಹೊರಗಡೆಗೆ ಎಳ್ಕೊಂಡು ಹೋದ. ಏನಂದೆ ನೀನು? ಡಿವೋರ್ಸ್ ಬೇಕಾ ನಿಂಗೆ? ನೀನ್ ಅದನ್ನ ಮರೆತ್ರೆ ಒಳ್ಳೇದು. ಈ ಜನ್ಮದಲ್ಲಿ ನಾನ್ ನಿಂಗೆ ಡಿವೋರ್ಸ್ ಕೊಡೋದಕ್ಕೆ ಯಾವ ಚಾನ್ಸೂ ಇಲ್ಲ ಅಂತ ಅವಿನಾಶ್ ಹೇಳ್ದ. ಆಕ್ಚುಲಿ ದಿಶಾ ಅವತ್ತು ಅವಿನಾಶ್ ಫ್ಯಾಮಿಲಿ ಕೋರ್ಟ್ ಹತ್ರ ಬರೋ ಚಾನ್ಸ್ ತುಂಬಾ ಕಡಿಮೆ ಅಂತಾನೆ ಅನ್ಕೊಂಡಿದ್ಲು. ಒಂದ್ ವೇಳೆ ಅವನ್ ಬಂದ್ರು, ಒಂದು ದೊಡ್ಡ ಕಂಪನಿಯ ಸಿಇಒ ಆಗಿರೋ ಅವನು ಹೀಗೆ ಒಂದು ಗವರ್ಮೆಂಟ್ ಬಿಲ್ಡಿಂಗ್ ಹತ್ರದಿಂದ ಅದು ಹಾಡ್ ಹಗ್ಲಲ್ಲಿ ಅವಳನ್ನ ಕಿಡ್ನಾಪ್ ಮಾಡಕ್ಕೆ ಟ್ರೈ ಮಾಡ್ತಾನೆ ಅಂತ ಮಾತ್ರ ಇಮ್ಯಾಜಿನ್ ಕೂಡ ಮಾಡಿರ್ಲಿಲ್ಲ. ಅವಳು ಹೆಲ್ಪ್ ಅಂತ ಕೂಗೋಕೆ ಅವಿನಾಶ್ ಕೈಯಿಂದ ಬಿಡ್ಸ್ಕೊಳ್ಳೋದಕ್ಕೆ ತುಂಬಾನೇ ಟ್ರೈ ಮಾಡಿದ್ಲು. ಆದ್ರೆ ಅಲ್ಲಿರೋ ಸ್ಟಾಫ್ ಎಲ್ರು ಇವ್ರನ್ನ ಏನೋ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನಾರ್ಮಲ್ ಕಪಲ್ ಕಿತ್ತಾಡ್ತಾ ಇದ್ದಾರೆ, ಸ್ವಲ್ಪ ಹೊತ್ತಲ್ಲೇ ಸರಿ ಆಗ್ತಾರೆ ಅಂತ ಅನ್ಕೊಂಡು ಅವ್ರನ್ನ ಇಗ್ನೋರ್ ಮಾಡಿದ್ರು. ಇದ್ ಯಾವಾಗ್ಲೂ ಅಲ್ಲಿ ನಡೆಯೋ ತರದ ಮಾಮೂಲಿ ಸೀನ್ ಆಗಿತ್ತು. ಗಂಡ ಹೆಂಡತಿ ಇಬ್ರು ಬಂದಿದ್ರೆ ಅವರಲ್ಲಿ ಒಬ್ರಿಗೆ ಡಿವೋರ್ಸ್ ಬೇಕಿರತ್ತೆ, ಇನ್ನೊಬ್ರಿಗೆ ಬೇಕಾಗಿರಲ್ಲ ಅಷ್ಟೇ. ಇನ್ಫ್ಯಾಕ್ಟ್ ಅವರಲ್ಲಿ ಒಂದಷ್ಟು ಜನ ಅಲ್ಲಿ ಇಂಟರ್ಫಿಯರ್ ಆಗೋಕೆ ಟ್ರೈ ಮಾಡಿ ಅವಿನಾಶ್ಗೆ ಸಪೋರ್ಟ್ ಕೂಡ ಮಾಡಿದ್ರು. ಏನಮ್ಮ ಸುಮ್ನೆ ಯಾಕೆ ಕೂಗಾಡ್ತಿದ್ಯಾ? ಅದೇನೇ ಇಶ್ಯೂ ಇದ್ರೂ ಸುಮ್ನೆ ಮನೇಲಿ ಕೂತ್ಕೊಂಡು ಅವನ್ ಜೊತೆ ಡಿಸ್ಕಸ್ ಮಾಡಿ ಸಾಲ್ವ್ ಮಾಡ್ಕೊಳ್ಳೋದನ್ನ ನೋಡು. ಈಗಿನ ಯಂಗ್ ಜನರೇಷನ್ ಅವ್ರಂತೂ ಮದ್ವೆಲ್ ಬರೋ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ಕೊಳಕ್ಕೆ ಟ್ರೈ ಮಾಡದೆ ಡಿವೋರ್ಸ್ ಅಂತ ಜಂಪ್ ಆಗ್ಬಿಡ್ತವೆ. ನಿಮ್ ಅಫೇರ್ಗಳನ್ನ ಸರಿಯಾಗಿ ಹ್ಯಾಂಡಲ್ ಮಾಡೋಷ್ಟಾದ್ರೂ ನಿಮಗೆ ಮೆಚುರಿಟಿ ಇರ್ಬೇಕು ಅಂತ ಅಡ್ವೈಸ್ ಮಾಡಿದ್ರು. ದಿಶಾ ಕೋಪದಲ್ಲಿ, ಏನಂದ್ರಿ, ಮೆಚೂರ್ ಆಗಿರ್ಬೇಕಾ ಅಂತ ಕೇಳಿದ್ಲು. ದಿಶಾ ಅವಳ ಅಯೋಗ್ಯ ಗಂಡಂಗೆ ಡಿವೋರ್ಸ್ ಕೊಡೋ ಮೆಚೂರ್ ಡಿಸಿಷನ್ ನ ತಗೊಂಡಿದ್ಲು. ಹಾಗೆ ಅವನಿಂದ ಬಿಡುಗಡೆ ಆದ್ರೆ ಮಾತ್ರನೇ ಅವಳಿಗೆ ಮೂವ್ ಆನ್ ಆಗಿ ಬೆಟರ್ ಲೈಫ್ ನ ಲೀಡ್ ಮಾಡೋದಕ್ಕೆ ಸಾಧ್ಯ ಇತ್ತು. ಅವಿನಾಶ್ ಅವನ ಕಾರ್ನ ಬಿಲ್ಡಿಂಗ್ ಎಂಟ್ರೆನ್ಸ್ ಹೊರಗಡೆನೆ ನಿಲ್ಸಿದ್ದ. ಅವನ್ ಹೆಚ್ಚೇನು ಕಷ್ಟ ಪಡ್ದೆ ಆರಾಮಾಗಿ ಅವಳನ್ನ ಕಾರಿನ ಹಿಂದಿನ ಸೀಟಲ್ಲಿ ಹಾಕ್ದ. ಆದ್ರೆ ಅವನ್ ಡೋರ್ ಕ್ಲೋಸ್ ಮಾಡ್ಕೊಳ್ಳೋ ಮೊದ್ಲೇ ದಿಶಾ ಅವನನ್ನ ಜೋರಾಗಿ ಒದ್ಲು. ಏ ಇಡಿಯಟ್, ಏನ್ ಮಾಡ್ತಾ ಇದ್ಯಾ ನೀನು? ನನ್ನನ್ನು ಹೋಗಕ್ ಬಿಡು. ನೀನ್ ನನ್ನ ಕಿಡ್ನಾಪ್ ಮಾಡಕ್ ಟ್ರೈ ಮಾಡ್ತಾ ಇದ್ಯಾ ಅಂತ ನಾನ್ ನಿನ್ ಮೇಲೆ ಕೇಸ್ ಹಾಕ್ಬೋದು, ಗೊತ್ತಾ ಅಂತ ಹೇಳಿದ್ಲು. ಆದ್ರೆ ಅವಳು ಕಿಕ್ ಮಾಡೋ ಅಷ್ಟ್ರಲ್ಲಿ ಅವನು ಈಸಿಯಾಗಿ ತಪ್ಪಿಸ್ಕೊಂಡಿದ್ದ. ದಿಶಾ, ನಾವಿಬ್ರು ಗಂಡ ಹೆಂಡತಿ, ಸೊ ನೀನ್ ನನ್ ಮೇಲೆ ಏನೇ ಕಂಪ್ಲೇಂಟ್ ಮಾಡಿದ್ರು ಪೊಲೀಸ್ ಕೂಡ ಅದನ್ನೆಲ್ಲ ಕೇರ್ ಮಾಡಲ್ಲ ಅಂತ ಹೇಳ್ದ. ಆಮೇಲೆ ಮತ್ತೆ ದಿಶಾ ಕಡೆ ಬಾಗಿ,
ಅವಳ ಹತ್ರ ಹೋಗಿ ಮತ್ತೆ ಅವನ ಮಾತನ್ನ ರಿಪೀಟ್ ಮಾಡ್ದ. ನೀನ್ ಏನೇ ಮಾಡಿದ್ರು ಏನೇ ಹೇಳಿದ್ರು ನಾನ್ ಈ ಡಿವೋರ್ಸ್ಗೆ ಒಪ್ಪಲ್ಲ ಅಂತ ಅವಿನಾಶ್ ಹೇಳ್ದ. ಆದ್ರೆ ಅವನಿಷ್ಟು ಮಾತಾಡ್ತಾ ಇದ್ದ ಹಾಗೆ ದಿಶಾ ಪೇಷನ್ಸ್ ಕೂಡ ಲಿಮಿಟ್ ಕ್ರಾಸ್ ಆಗಿತ್ತು. ಅವಳು ಕೂಡ ಅವನ ಮೇಲೆ ಕೋಪದಲ್ಲಿ ಬ್ಲಾಸ್ಟ್ ಆಗಿದ್ಲು. ಅವಿನಾಶ್, ನೀನ್ಯಾಕ್ ನನ್ ಜೊತೆ ಈ ತರ ಬಿಹೇವ್ ಮಾಡ್ತಾ ಇದ್ಯಾ? ನೀನೇನ್ ಅಚೀವ್ ಮಾಡಕ್ ಹೊರಟಿದ್ಯಾ? ಫಸ್ಟ್ ಆಫ್ ಆಲ್ ನೀನೇ ನಂಗೆ ಚೀಟ್ ಮಾಡಿದ್ದು, ಯು ಜರ್ಕ್. ನಾನು ಕೋರ್ಟಿಗೆ ಪ್ರೊಸೀಡ್ ಮಾಡಿ ಮ್ಯೂಚುವಲ್ ಕನ್ಸೆಂಟ್ ಇಲ್ದೇನೆ ಈ ಡಿವೋರ್ಸ್ ನ ತಗೋಬಹುದು, ಗೊತ್ತು ತಾನೆ? ಬಟ್ ಈ ಪ್ರೊಸೀಜರ್ ಸ್ವಲ್ಪ ಜಾಸ್ತಿ ಟೈಮ್ ತಗೋಬಹುದು. ನಾನ್ ಅದಕ್ಕೆ ವೇಟ್ ಮಾಡಕ್ ರೆಡಿ ಇದ್ದೀನಿ. ಆದ್ರೆ ಈ ಲೆವೆಲ್ಗೆ ದೊಡ್ಡ ಇಶ್ಯೂ ಆದ್ರೆ ಅದರಿಂದ ನಿನ್ ಇಮೇಜ್ಗೆ ಯಾವ ಲೆವೆಲ್ಗೆ ಡ್ಯಾಮೇಜ್ ಆಗ್ಬೋದು ಅಂತ ನಾನ್ ಯೋಚನೆ ಮಾಡ್ತಾ ಇದ್ದೆ. ವೆರಿ ಗುಡ್, ನೀನ್ ಈ ತರ ಬಿಹೇವ್ ಮಾಡ್ತಾ ಇರೋದು ತುಂಬಾನೇ ಒಳ್ಳೇದಾಯ್ತು ಬಿಡು. ನಾನಿವಾಗ ಕೋರ್ಟಿಗೆ ಮೂವ್ ಮಾಡೋದನ್ನ ಎದುರು ನೋಡ್ತೀನಿ ಅಂತ ದಿಶಾ ಹೇಳಿದ್ಲು. ದಿಶಾ ಅವಳ ಕೈನ ಅವನ ಎದೆ ಮೇಲಿಟ್ಟು ಅವನ್ನ ತಳ್ಳೋದಕ್ಕೆ ಟ್ರೈ ಮಾಡ್ತಾ, ನಾನ್ ನಿನ್ ಹತ್ರ ಎದ್ದೇಳು ಅಂತ ಹೇಳಿದ್ದು ಅವಿನಾಶ್, ಹೋಗು ಆ ಕಡೆ, ಯು ಶೇಮ್ಲೆಸ್ ಸ್ಕೌಂಡ್ರಲ್ ಅಂತ ಬೈಯೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವಳು ಆ ಕಡೆ ಈ ಕಡೆ ಹೊರಳಾಡಕ್ಕೆ ಶುರು ಮಾಡಿದ್ಲು. ಹಾಗ್ ಮಾಡ್ಬೇಕಾದ್ರೆ ಅವಳ ಮೊಣಕಾಲು ಅವನ ಸೆನ್ಸಿಟಿವ್ ಜಾಗಕ್ಕೆ ಬೈ ಮಿಸ್ಟೇಕ್ ಆಗಿ ಸರಿಯಾಗಿ ಹೊಡಿತು. ಅವಿನಾಶ್ ನೋವಿನಿಂದ ಜೋರಾಗಿ ಕೂಗ್ಕೊಂಡ. ಅವನು ನೋವಾಗಿದ್ದ ಜಾಗಕ್ಕೆ ಕೈ ಹಿಡ್ಕೊಂಡು ಸಹಿಸಕ್ಕಾಗ್ದೆ ಮುಖ ಹಿಂಡ್ಕೊಂಡಿದ್ದ. ಅವನು ಫೈನಲಿ ಆ ಪೇನ್ ನ ತಡೆಯೋಕಾಗ್ದೆ ಅವಳಿಂದ ಹಿಂದಕ್ಕೆ ಸರಿದ. ದಿಶಾ ಅವನು ಹೀಗೆ ನೋವಲ್ಲಿ ಇರೋ ಕ್ಷಣನ ಅಡ್ವಾಂಟೇಜ್ ಆಗಿ ತಗೊಂಡ್ಲು. ಅವಿನಾಶ್ನ ತಕ್ಷಣ ಕಾರಿಂದ ಹೊರಗೆ ತಳ್ಳದ್ಲು. ಅವನ್ ಫುಟ್ಪಾತ್ ಮೇಲೆ ಧಡ್ಡಂತ ಬಿದ್ದೋದ. ದಿಶಾನು ಒಂದು ಕ್ಷಣ ವೇಸ್ಟ್ ಮಾಡ್ದೆ ಕಾರಿಂದ ಹೊರಗೆ ಬಂದ್ಲು. ಅವಳು ನೆಲದ ಮೇಲೆ ಕಾಲಿಡ್ತಾ ಇದ್ದ ಹಾಗೆ ಹಿಂದೆ ಮುಂದೆ ಯೋಚನೆ ಮಾಡ್ದೆ ಅಲ್ಲಿಂದ ಜೋರಾಗಿ ಓಡೋಕೆ ಸ್ಟಾರ್ಟ್ ಮಾಡಿದ್ಲು. ನೆಲದ ಮೇಲೆ ಬಿದ್ದಿದ್ದ ಅವಿನಾಶ್ಗೆ ಅವಳು ಅಲ್ಲಿಂದ ಓಡ್ತಾ ಇರೋದು ಕಾಣಿಸ್ತು. ಅವಳು ಓಡೋದನ್ನ ನೋಡ್ತಾ ಇದ್ದ ಹಾಗೆ ಅವನು ಫುಲ್ ಕೋಪದಲ್ಲಿ ಮೇಲೆದ್ದ. ಅದು ಅವನಿಗೆ ಒಂದ್ ರೀತಿ ಶಕ್ತಿ ಕೊಟ್ಟಿತ್ತು. ಅವಿನಾಶ್ ದಿಶಾನ ಇಮಿಡಿಯೇಟ್ ಆಗಿ ಚೇಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದ. ದಿಶಾ ಅಲ್ಲಿಂದ ಓಡ್ತಾನೆ, ಕಾಪಾಡಿ, ಯಾರಾದ್ರೂ ಕಾಪಾಡಿ ಅಂತ ಕೂಗೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಆದ್ರೆ ಅವಿನಾಶ್ ಅವಳಿಗಿಂತ ಹೆಚ್ಚು ಹೈಟ್ ಇದ್ದ. ಅವನ ಉದ್ದ ಕಾಲ್ಗಳಲ್ಲಿ ಓಡ್ತಾ ಕ್ವಿಕ್ ಆಗಿ ಅವಳ ಹತ್ರಕ್ಕೆ ರೀಚ್ ಆಗಿದ್ದ. ಅವನಿನ್ನೇನು ದಿಶಾನ ಹಿಡ್ಕೊಂಡೇ ಬಿಡ್ತಾನೆ ಅನ್ನೋ ಅಷ್ಟ್ರಲ್ಲಿ ಇದ್ದಕ್ಕಿದ್ದ ಹಾಗೆ ಎರಡು ಕೈಗಳು ಅದೆಲ್ಲಿಂದಲೋ ಸಡನ್ ಆಗಿ ಅವರಿಬ್ರು ಮಧ್ಯ ಬಂದ್ವು. ಆ ಕೈಗಳು ದಿಶಾನ ಅವಿನಾಶ್ ಇಂದ ದೂರ ಕೇಳ್ಕೊಂಡ್ವು. ದಿಶಾ ಇದ್ದಕ್ಕಿದ್ದ ಹಾಗೆ ಯಾರೋ ಟಾಲ್ ವ್ಯಕ್ತಿ ಹಿಂದೆ ನಿಂತಿದ್ಲು. ಅಚಿಂತ್ಯ ಆಶ್ಚರ್ಯದಲ್ಲಿ ದಿಶಾ ಅಂತ ಹೇಳೋದ್ ಕೇಳ್ತು ಅವಳಿಗೆ. ದಿಶಾ ಓಡ್ ಬಂದಿದ್ ಸುಸ್ತಿಗೆ ಅವಿನಾಶ್ ಬಿಹೇವಿಯರ್ ಇಂದ ಆಗಿದ್ದ ಭಯಕ್ಕೆ ಇನ್ನು ಏದುಸಿರು ಬಿಡ್ತಾ ಇದ್ಲು. ಈಗ ಅಲ್ಲಿ ಅಚಿಂತ್ಯ ಸಿಕ್ಕಿದ್ದು ಮುಳುಗೋನಿಗೆ ಹುಲ್ಕಡ್ಡಿ ಸಿಕ್ಕಿರೋ ತರ ಅವಳಿಗೆ ಅನ್ಸಿತ್ತು. ದಿಶಾ ಅಚಿಂತ್ಯ ಹತ್ರ ರಿಕ್ವೆಸ್ಟ್ ಮಾಡೋ ತರ, ಅಚಿಂತ್ಯ ಸರ್ ಪ್ಲೀಸ್ ನನ್ನ ಸೇವ್ ಮಾಡಿ ಅಂತ ಕೇಳ್ಕೊಂಡ್ಲು. ಸ್ವಲ್ಪ ಹೊತ್ತಿಗೆ ಮುಂಚೆ ಕಾರಲ್ಲಿ ಅವಿನಾಶ್ ಅವಳ ಜೊತೆ ಮಿಸ್ಬಿಹೇವ್ ಮಾಡಿದ್ರಿಂದ ಅವಳ ಬಟ್ಟೆ ಎಲ್ಲ ಸುಕ್ಕಾಗಿತ್ತು, ಸ್ವಲ್ಪ ಹರಿದಿತ್ತು. ಹಾಗಾಗಿ ಅವಳ ಸ್ಮೂತ್ ಶೋಲ್ಡರ್ಸ್ ಈಗ ಕಾಣ್ತಾ ಇತ್ತು. ಅವಳು ಹಾಕೊಂಡಿದ್ದ ಜೀನ್ಸಿನ ಟಾಪ್ ಬಟನ್ ಓಪನ್ ಆಗಿತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ಅವಳ ಮುಖದಲ್ಲಿ ಭಯ ಕಾಣ್ತಿತ್ತು. ಅವಳ ಕೆನ್ನೆ ಮೇಲೆ ಕಣ್ಣೀರ ಕಲೆಗಳಿದ್ವು. ಅಚಿಂತ್ಯಾಗೆ ಅವಳನ್ನ ನೋಡ್ತಾ ಇದ್ದ ಹಾಗೆ ಅವಳ ಸಿಚುವೇಶನ್ ಏನು ಅನ್ನೋದು ಅರ್ಥ ಆಗಿತ್ತು. ಕೆಲವೊಂದು ಚಂದದ ಹುಡುಗಿರು ತುಂಬಾ ವಿಷಯಗಳಲ್ಲಿ ಬುದ್ಧಿವಂತರಾಗಿರ್ತಾರೆ, ಬೇಕಂತಾನೆ ಗಂಡಸರನ್ನ ಪ್ರವೋಕ್ ಮಾಡೋರು ಇರ್ತಾರೆ. ಆದ್ರೆ ಈ ಸಲ ದಿಶಾ ಏನು ತಪ್ಪು ಮಾಡ್ದೆ ಅವಿನಾಶ್ ಆಸೆಗಳನ್ನ ಕೆಣಕಿದ್ಲು. ಅಫ್ಕೋರ್ಸ್ ಇಲ್ಲಿ ಅವಿನಾಶ್ದೇ ತಪ್ಪು, ದಿಶಾದಲ್ಲ. ಈಗ ಪಬ್ಲಿಕ್ ಪ್ಲೇಸ್ ಅಲ್ಲಿ ಯಾರಿಗೋ ದಿಶಾನ ಅಸಲ್ಟ್ ಮಾಡೋಷ್ಟು ಧೈರ್ಯ ಇತ್ತು ಅಂದ್ರೆ ಅಚಿಂತ್ಯ ಅದನ್ನ ನೋಡಿ ಸಹಿಸ್ಕೊಂಡು ಸುಮ್ಮನೆ ಇರಕ್ಕೆ ಸಾಧ್ಯನೇ ಇರಲಿಲ್ಲ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದ್ರೆ ಈಗಲೇ ಪಾಕೆಟ್ ಎಫ್ಎಂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಮತ್ತು ಕೇಳಿ ಸೀಕ್ರೆಟ್ ಹಸ್ಬೆಂಡ್. ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲು ಡಿಸ್ಕ್ರಿಪ್ಷನ್ ನಲ್ಲಿ ಇರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ.